ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ದೇಶದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದಲ್ಲಿ ತಮ್ಮ ಬೇಸಿಕ್ ಸಂಬಳದ ಭಾರಿ ಏರಿಕೆಯ ನಿರೀಕ್ಷೆಯಲ್ಲಿದ್ದಾರೆ. ಅಂಥವರಿಗೆ ನಿರಾಸೆ ಕಾದಿದೆ. 8ನೇ ವೇತನ ಆಯೋಗದಲ್ಲಿ ಬೇಸಿಕ್ ಸಂಬಳವನ್ನು ತಿಂಗಳಿಗೆ 18,000 ರೂಪಾಯಿಯಿಂದ 51,000 ರೂಪಾಯಿಗೆ ಏರಿಕೆ ಮಾಡಲಾಗುತ್ತೆ. ಶೇಕಡ 183ರಷ್ಟು ಏರಿಕೆ ಮಾಡಲಾಗುತ್ತೆ ಅಂತ ಕೆಲವೆಡೆ ವದಂತಿ ಹಬ್ಬಿದೆ. ಆದರೆ ಆ ಮಟ್ಟಿಗೆ ಬೇಸಿಕ್ ಸಂಬಳದ ಏರಿಕೆ ಆಗಲ್ಲ. ಕೇಂದ್ರ ಸರ್ಕಾರಿ ನೌಕರರ ಬೇಸಿಕ್ ಸಂಬಳವು 30,000 ರೂಪಾಯಿಗೆ ಏರಿಕೆ ಆಗಲಿದೆ. ಕೊಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಈ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದು, ಬೇಸಿಕ್ ಸಂಬಳವು 30,000 ರೂಪಾಯಿಗೆ ಏರಿಕೆ ಆಗಲಿದೆ ಅಂತ ಹೇಳಿದೆ. ಇದು ಸಂಬಳದ ಭಾರಿ ಏರಿಕೆಯ ನಿರೀಕ್ಷೆಯಲ್ಲಿದ್ದ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಭಾರಿ ನಿರಾಶೆಯ ವಿಷಯ. ಫಿಟ್ಮೆಂಟ್ ಅಂಶವನ್ನು ಪರಿಗಣಿಸಿ ಈಗಿನ ಸಂಬಳವನ್ನು 8ನೇ ವೇತನ ಆಯೋಗದಲ್ಲಿ ಎಷ್ಟು ಆಗ್ಬೋದೆಂದು ಅಂದಾಜು ಮಾಡಲಾಗಿದೆ. 7ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವು 2.57ರಷ್ಟು ಇತ್ತು. ಇದರ ಆಧಾರದಲ್ಲಿ 8ನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶವು 1.8ರಷ್ಟು ಆಗುವ ನಿರೀಕ್ಷೆ ಇದೆ. ಇದರಿಂದಾಗಿ ಬೇಸಿಕ್ ಸಂಬಳವು 18,000 ರೂಪಾಯಿಯಿಂದ 30,000 ರೂಪಾಯಿಗೆ ಏರಿಕೆ ಆಗಲಿದೆ. ಕೆಲವೆಡೆ ಹೇಳಿರುವಂತೆ 51,000 ರೂಪಾಯಿಗೆ ಏರಿಕೆ ಆಗಲ್ಲ. ಆದರೆ 8ನೇ ವೇತನ ಆಯೋಗದ ಏರಿಕೆಯು ತಕ್ಷಣವೇ ಆಗಲ್ಲ. 2025ರ ಜನವರಿಯಲ್ಲಿ 8ನೇ ವೇತನ ಆಯೋಗವನ್ನು ಘೋಷಿಸಲಾಗಿದೆ. ಹೊಸ ವೇತನ ಆಯೋಗದ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಇನ್ನೂ ಅಂತಿಮಗೊಳಿಸಿಲ್ಲ. 8ನೇ ವೇತನ ಆಯೋಗದ ಅಧ್ಯಕ್ಷರು ಸದಸ್ಯರು ಕೂಡ ಇನ್ನೂ ನೇಮಕಗೊಂಡಿಲ್ಲ. ಇನ್ನು ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕವಾದ ಬಳಿಕ 8ನೇ ವೇತನ ಆಯೋಗವು ತನ್ನ ವರದಿ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು 18 ತಿಂಗಳ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ಬಳಿಕ ಕೇಂದ್ರ ಸರ್ಕಾರವು ಆ ವರದಿ ಮತ್ತು ಶಿಫಾರಸಿಗೆ ಒಪ್ಪಿಗೆಯನ್ನು ನೀಡಿ ಜಾರಿಗೊಳಿಸಲು 3 ರಿಂದ 9 ತಿಂಗಳ ಸಮಯ ತೆಗೆದುಕೊಳ್ಬೋದು. ಹೀಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ 2026ರ ಅಂತ್ಯ ಅಥವಾ 2027ರ ಪ್ರಾರಂಭದವರೆಗೂ ಸಂಬಳ ಏರಿಕೆ ಪರಿಷ್ಕರಣೆ ಆಗಲ್ಲ. ಕೇಂದ್ರ ಸರ್ಕಾರಿ ನೌಕರರಿಗೆ ಕಡಿಮೆ ಪ್ರಮಾಣದಲ್ಲಿ ಸಂಬಳ ಏರಿಕೆಯನ್ನು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ 2.4 ಲಕ್ಷ ಕೋಟಿ ರೂಪಾಯಿಯಿಂದ 3.2 ಲಕ್ಷ ಕೋಟಿ ರೂಪಾಯಿ ಹಣವನ್ನು ವೇತನಕ್ಕಾಗಿಯೇ ನೀಡಬೇಕಾಗುತ್ತೆ. ಇದರ ಸಿಂಹಪಾಲು ಗ್ರೇಡ್ ಸಿ ಉದ್ಯೋಗಿಗಳೇ ಕೇಂದ್ರ ಸರ್ಕಾರದ ನೌಕರರ ಪೈಕಿ ಶೇಕಡ 90ರಷ್ಟು ಇದ್ದಾರೆ. ಹೊಸ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಿ ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಏರಿಕೆ ಮಾಡದೇ ಆಗಲೆಲ್ಲ ದೇಶದ ಆಟೋಮೊಬೈಲ್, ಗ್ರಾಹಕ ಗೂಡ್ಸ್ಗಳು, ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಚೇತರಿಕೆ ಸಿಕ್ಕಿದೆ. ಈ ಬಾರಿಯೂ ಈ ವಲಯಗಳಿಗೆ ಚೇತರಿಕೆ ಸಿಗುವ ನಿರೀಕ್ಷೆ ಇದೆ. ಸಂಬಳ ಪರಿಷ್ಕರಣೆಯಿಂದ ಹೆಚ್ಚುವರಿಯಾಗಿ 1 ಲಕ್ಷ ಕೋಟಿ ರೂಪಾಯಿಯಿಂದ 1.5 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಲಿದೆ. ಈ ಉಳಿತಾಯದ ಹಣವನ್ನು ಕೇಂದ್ರ ಸರ್ಕಾರಿ ನೌಕರರು ಸ್ಟಾಕ್ ಮಾರ್ಕೆಟ್, ಬ್ಯಾಂಕ್ ಠೇವಣಿ, ಭೂಮಿ ಖರೀದಿಗೆ ಬಳಕೆ ಮಾಡ್ತಾರೆ. ಹೀಗಾಗಿ ಈ ಕ್ಷೇತ್ರಗಳಿಗೆ ಭರ್ಜರಿಯಾಗಿ ಹಣ ಹರಿದು ಬರಲಿದೆ. 8ನೇ ವೇತನ ಆಯೋಗಕ್ಕೆ ಗ್ರೌಂಡ್ ವರ್ಕ್ ಆರಂಭವಾಗಿದೆ ಅಂತ ಕೇಂದ್ರದ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಪಾರ್ಲಿಮೆಂಟ್ಗೆ ತಿಳಿಸಿದ್ದಾರೆ. ಈಗಾಗಲೇ ಹಣಕಾಸು ಇಲಾಖೆಯು ಡಿಫೆನ್ಸ್, ಗೃಹ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಿಂದ 8ನೇ ವೇತನ ಆಯೋಗದಿಂದ ಸಂಬಳ ಪರಿಷ್ಕರಣೆ ಬಗ್ಗೆ ಮಾಹಿತಿಯನ್ನು ಕೇಳಿದೆ. ದೇಶದಲ್ಲಿ ಹೆಚ್ಚಾಗುತ್ತಿರುವ ಹಣದುಬ್ಬರ, ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು 10 ವರ್ಷಗಳಿಗೊಮ್ಮೆ ವೇತನ ಆಯೋಗಗಳ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ವೇತನವನ್ನು ಪರಿಷ್ಕರಣೆ ಮಾಡುತ್ತೆ. 7ನೇ ವೇತನ ಆಯೋಗವು 2016ರಿಂದ ದೇಶದಲ್ಲಿ ಜಾರಿಗೆ ಬಂದಿದೆ. ಹೀಗಾಗಿ 8ನೇ ವೇತನ ಆಯೋಗದ ಶಿಫಾರಸುಗಳನ್ನು 2026ರ ಅಂತ್ಯದಿಂದ ಜಾರಿಗೊಳಿಸುವ ನಿರೀಕ್ಷೆ ಇದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.